ಹಾಯ್, ವರ್ಷಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನಿವತ್ತು ಬಿಂಡಿ ಮಸಾಲ ಫ್ರೈ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ನಾನು 1/4 kg ಆಗೋಷ್ಟು ಎಳೆ ಬೆಂಡೆಕಾಯಿನ ತೊಗೊಂಡಿದ್ದೀನಿ. ಸೊ ಎಳೆ ಬೆಂಡೆಕಾಯಿ ತೊಗೊಳ್ಳೋದ್ರಿಂದ ಬೆಂಡಿ ಫ್ರೈ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೀನಿ. ನೋಡಿ, 2 ಸೈಡನ್ನ ಕಟ್ ಮಾಡಿಕೊಂಡು ಸೆಂಟರಲ್ಲಿ ಸೀಳ್ಕೋಬೇಕು ನೀವು. ಇದು ಏನಕ್ಕೆ ಅಂತ ಅಂದರೆ ನಾವು ಮಾಡ್ಕೊಂಡಿರೋಂತಹ ಮಸಾಲೆನ ಇದರೊಳಗಡೆ ಫಿಲ್ ಮಾಡಬೇಕಾಗತ್ತೆ. ಸೊ ಹಾಗಾಗಿ ನಾನು ತೊಗೊಂಡಿರೋಂತಹ ಎಲ್ಲ ಬೆಂಡೆಕಾಯಿನೂ 2 ಸೈಡನ್ನ ಕಟ್ ಮಾಡ್ಕೊಂಡ್ಬಿಟ್ಟು ಸೀಳ್ಕೊಂಡು ಇಟ್ಕೊಂಡಿದ್ದೀನಿ. ನೋಡಿ ಎಷ್ಟು ಪರ್ಫೆಕ್ಟಾಗಿದೆ. ಸೊ ಹೀಗೆ ಮಾಡೋದ್ರಿಂದ ಮಸಾಲ ಎಲ್ಲ ನೀಟಾಗಿ ಬೆಂಡೆಕಾಯಿ ಒಳಗಡೆ ಫಿಲ್ ಮಾಡ್ಬೋದು. ನಾನಿವಾಗ ಮಸಾಲ ಹೇಗೆ ರೆಡಿ ಮಾಡಬೇಕು, ಅದಕ್ಕೇನೇನು ಐಟಮ್ ಬೇಕು ಅಂತ ಹೇಳ್ತೀನಿ ಬನ್ನಿ. 1 ಟೇಬಲ್ ಸ್ಪೂನಷ್ಟು ಉದ್ದಿನಬೇಳೆ, 1 ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ, ಒಂದು 1/2 ಸ್ಪೂನಷ್ಟು ಜೀರಿಗೆ, ಒಂದು 2 ಟೇಬಲ್ ಸ್ಪೂನಷ್ಟು ನಾನು ಶೇಂಗಾನ ತೊಗೊಂಡಿದ್ದೀನಿ. ಹಾಗೆ ಒಂದು ಬೆಳ್ಳುಳ್ಳಿ ಹೆಸರನ್ನ ಕೂಡ ಸುಲಿದಿಟ್ಕೊಂಡಿದ್ದೀನಿ. ಇವಾಗ ನಾನು ಸ್ಟವ್ ಆನ್ ಮಾಡಿಬಿಟ್ಟು ಒಂದು ಪ್ಯಾನ್ ಇಟ್ಕೊಂಡ್ಬಿಟ್ಟು ಒಂದು ಟೇಬಲ್ ಸ್ಪೂನಷ್ಟು ಆಯಿಲ್ನ ಹಾಕಿಬಿಟ್ಟು ಅದಕ್ಕೆ ನಾನು ಏನೇನು ಐಟಮ್ ತೊಗೊಂಡಿದ್ದೀನಲ್ವ, ಶೇಂಗಾ, ಉದ್ದಿನಬೇಳೆ, ಕಡಲೆಬೇಳೆ ಎಲ್ಲ, ಸೊ ಅದನ್ನು ಹಾಕ್ಬಿಟ್ಟು ಚೆನ್ನಾಗಿ ಹುರ್ಕೋತೀನಿ. ಈ ಥರ ಹುರ್ಕೊಳ್ಳೋದ್ರಿಂದ ಮಸಾಲೆ ಘಮ ಕೂಡ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ನೀವು ಇದಕ್ಕೇ ನಾನು ಅಂದರೆ ಇವಾಗ ಖಾರದ ಪುಡಿ ಇರೋದ್ರಿಂದ ನಾನು ಇದಕ್ಕೆ ಮೆಣಸಿನ್ಕಾಯಿನ ಹಾಕ್ತಾಯಿಲ್ಲ. ಇಫ್ ಇನ್ ಕೇಸ್ ನೀವು ಖಾರದ ಪುಡಿ ಇಲ್ಲ ಅಂತಂದರೆ ನೀವು ಒಣಗಿರೋಂತಹ ಮೆಣಸಿನ್ಕಾಯಿ ಕೂಡ ಇದರಲ್ಲೇ ಹುರ್ಕೊಂಡ್ಬಿಟ್ಟು ನೀವು ಹಾಕ್ಕೋಬೋದು. ತುಂಬ ಚೆನ್ನಾಗಿರುತ್ತೆ. ನೋಡಿ, ಈ ರೀತಿ ಹುರ್ಕೋಬೇಕು. ಜಾಸ್ತಿ ಹುರ್ಕೊಳ್ಳೋ ಅವಶ್ಯಕತೆ ಇಲ್ಲ. ಲೈಟಾಗಿ ಒಂದು ಗೋಲ್ಡನ್ ಕಲರ್ ಬರೋ ತನಕ ಹುರ್ಕೊಂಡ್ರೆ ಸಾಕು. ನೋಡಿ, ಚೆನ್ನಾಗಿ ಹುರ್ಕೊಂಡಿದೆ. ಇವಾಗ ಹುರಿತಾ ಇದ್ದೀನಿ. ಇದಕ್ಕೊಂದು 1/4 ಟೇಬಲ್ ಸ್ಪೂನಷ್ಟು ನಾನು ಜೀರಿಗೆನ ಆ್ಯಡ್ ಮಾಡ್ತಾಯಿದ್ದೀನಿ. ಜೀರಿಗೆನ ಆಮೇಲೆ ಹಾಕಿ, ಮುಂಚೆನೇ ಹಾಕ್ಬಿಟ್ರೆ ತುಂಬ ಹುರ್ಕೊಬಿಡುತ್ತೆ. ಹಾಗಾಗಿ ನೋಡಿ, ಇವಾಗ ಇದು ಪರ್ಫೆಕ್ಟಾಗಿ ರೆಡಿಯಾಗಿದೆ. ಇದು ನಾನು ಸ್ವಲ್ಪ ತಣ್ಣಗಾಗೋಕ್ಕೆ ಸೈಡಲ್ಲಿ ಇಡ್ತೀನಿ. ನೋಡಿ, ಸೈಡಲ್ಲಿ ಇಟ್ಟಿದ್ದೀನಿ. ಇವಾಗ ನಾನು ಮಿಕ್ಸಿ ಜಾರ್ ತೊಗೊಂಡು, ಇವಾಗ ಆಲ್ರೆಡಿ ತಣ್ಣಗಾಗಿತ್ತು. ಸೊ ಇದಕ್ಕೆ ಮಿಕ್ಸಿ ಜಾರಲ್ಲಿ ತೊಗೊಂಡು ನಾನು ಇವಾಗ ಏನೇನು ಹುರ್ಕೊಂಡಿದ್ನಲ್ವ, ಉದ್ದಿನಬೇಳೆ, ಕಡಲೆಬೇಳೆ, ಶೇಂಗಾ, ಅದನ್ನೆಲ್ಲ ಇದಕ್ಕೆ ಹಾಕ್ಬಿಟ್ಟು ಮಿಕ್ಸಿ ಜಾರಿಗೆ ಹಾಕಿಬಿಟ್ಟು ಒಂದು ಎಸ್ಳು ಬೆಳ್ಳುಳ್ಳಿನ ಹಾಕ್ಕೊಂಡಿದ್ದೀನಿ, ಇಡೀ ಬೆಳ್ಳುಳ್ಳಿನ. ಹಾಗೆ 1 ಟೇಬಲ್ ಸ್ಪೂನಷ್ಟು, ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಅರಿಶಿಣ, ಒಂದು 2 ಟೇಬಲ್ ಸ್ಪೂನಷ್ಟು ಖಾರದ ಪುಡಿ ಹಾಕಿದ್ದೀನಿ. ನಿಮ್ಗೆ ಎಷ್ಟು ಬೇಕು ಅಂತ ನೋಡಿಕೊಂಡು ನೀವು ಅಷ್ಟು ಹಾಕ್ಕೊಳ್ಳಿ. ಹಾಗೆ ಇದಕ್ಕೆ 1.5 ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿನ ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ. ನೀವು ಧನಿಯಾ ಕೂಡ ಪೌಡರ್ ಇಲ್ಲ ಅಂತ ಅಂದರೆ ನೀವು ಧನಿಯಾ ಹುರ್ಕೊಳ್ಳೋ ಟೈಮಲ್ಲೇ ಧನಿಯಾನ ಹಾಕ್ಬಿಟ್ಟು ಹುರ್ಕೋಬೋದು. ಹಾಗೆ ಇದಕ್ಕೆ ನಾನು ರುಚಿಗೆ ಎಷ್ಟು ಬೇಕು ಅಂತ ಉಪ್ಪನ್ನ ನೋಡಿಕೊಂಡು ಇವಾಗಲೇ ಹಾಕ್ಕೋತಿದ್ದೀನಿ. ನೋಡಿ, ಇದನ್ನು ಈ ರೀತಿ ಗ್ರೈಂಡ್ ಮಾಡ್ಕೋಬೇಕು. ಒಂದು ಚಿರೋಟಿ ರವೆ ಬರುತ್ತಲ್ವ, ಸೊ ಆ ಹದ ಇರಬೇಕು ಗ್ರೈಂಡು. ನೋಡಿ, ಈ ಥರ ಹುರ್ಕೊಂಡಿದ್ದೀನಿ, ಮಿಕ್ಸಿ ಮಾಡ್ಕೊಂಡಿದ್ದೀನಿ. ಇವಾಗ ನಾನು ಬೆಂಡೆಕಾಯಿ ಎಲ್ಲ ಕಟ್ ಮಾಡ್ಕೊಂಡಿದ್ನಲ್ಲ, ಅದರೊಳಗಡೆ ನೀಟಾಗಿ ಡೀಪಾಗಿ ಫಿಲ್ ಮಾಡಬೇಕು ಎಲ್ಲ ಮಸಾಲೆ ಕೂಡ. ತುಂಬ ಸ್ವಲ್ಪ ಅಲ್ಲ, ಮಿನಿಮಮ್ 1 ಸ್ಪೂನಾದರೂ, 1-1.5 ಸ್ಪೂನಾದರೂ ಮಸಾಲೆ ಬೆಂಡೆಕಾಯಿ ಒಳಗಡೆ ಹೋಗಬೇಕು. ಈ ಥರ ಪೂರ್ತಿಯಾಗಿ ಫಿಲ್ ಮಾಡ್ಕೊಂಡಿದ್ದೀನಿ. ನೋಡಿ, ನಾನು ಈ ರೀತಿ ಮಾಡಿದ್ರೆ ಪರ್ಫೆಕ್ಟಾಗಿ ಬರುತ್ತೆ. ಸೊ ನಾನು ಆವಾಗಲೇ ಏನು ಹುರ್ಕೊಂಡಿದ್ನಲ್ವ, ಸೊ ಅದೇ ಪ್ಯಾನಲ್ಲಿ ಏನು ಮಾಡ್ತೀನಿ, ಒಂದು 4 ಟೇಬಲ್ ಸ್ಪೂನಷ್ಟು ಆಯಿಲ್ನ ಹಾಕಿಬಿಟ್ಟು ಒಂದು ಸ್ವಲ್ಪ ಒಗ್ಗರಣೆ ಹಾಕ್ಕೋತೀನಿ. ಒಗ್ಗರಣೆ ಹಾಕೋದ್ರಿಂದ ಬೆಂಡಿ ಫ್ರೈ ಮಸಾಲ ಘಮ ಕೂಡ ಚೆನ್ನಾಗಿರುತ್ತೆ. ಹಾಗಾಗಿ ನೋಡಿ, ಸಾಸಿವೆ ಹಾಕ್ತಾಯಿದ್ದೀನಿ. ಸಾಸಿವೆ ಆದಮೇಲೆ ಒಂದು ಸ್ವಲ್ಪ ಕರಿಬೇವನ್ನು ಹಾಕ್ತೀನಿ. ಕರಿಬೇವು ಕೂಡ ಘಮಕ್ಕೋಸ್ಕರ ಹಾಕೋದು. ಹಾಗಾಗಿ ಇವಾಗ ನಾನು ಏನೇನು ಫಿಲ್ ಮಾಡ್ಕೊಂಡಿದ್ನಲ್ವ ಬೆಂಡೆಕಾಯಿನ, ಸೊ ಅದನ್ನೆಲ್ಲ ನಾನು ಈ ಆಯಿಲ್ ಒಳಗಡೆ ಫ್ರೈ ಮಾಡೋಕ್ಕೆ ಹಾಕ್ತಾಯಿದ್ದೀನಿ. ನಾನು ಮಿಸ್ಟೇಕ್ಲಿ ಈ ಥರ ಹಾಕಿಬಿಟ್ಟೆ. ಸೊ ಅದನ್ನೆಲ್ಲ ನಾವೇನು ಫಿಲ್ ಮಾಡ್ಕೊಂಡಿರ್ತೀನಲ್ವ, ಅದನ್ನು ಕೆಳಮುಖ ಮಾಡ್ಕೊಂಡು ಹಾಕಬೇಕು. ಹಾಕೋದ್ರಿಂದ ನೀಟಾಗಿ ಮಸಾಲೆ ಎಲ್ಲ ಆಯಿಲಲ್ಲಿ ಹಿಡ್ಕೊಳ್ಳುತ್ತೆ. ನೋಡಿ, ಪರ್ಫೆಕ್ಟಾಗಿ ಈ ರೀತಿ ಹಾಕಬೇಕು. ನಾನು ಹಾಕಿದ್ದೀನಿ. ಸೊ ಈಗ ಹಾಕಿದ ತಕ್ಷಣ ಏನಂತಂದರೆ ಲೋ ಫ್ಲೇಮಲ್ಲಿ ಒಂದು 5 ಮಿನಿಟ್ಸು ಲಿಡ್ನ ಮುಚ್ಚಿಬಿಟ್ಟು ಬೇಯಿಸಬೇಕು. ಈ ಥರ ಪೂರ್ತಿ ಆಯಿಲೆಲ್ಲ ಅದಕ್ಕೆ ಅಪ್ಲೈ ಆಗಬೇಕು. ಮಸಾಲ ಎಲ್ಲ ಬೆಂಡೆಕಾಯಿ ಒಳಗಡೆ ಅದರ ಫ್ಲೇವರೆಲ್ಲ ಹೋಗಬೇಕು. ಹಾಗಾಗಿ ನೋಡಿ, ಪರ್ಫೆಕ್ಟಾಗಿ ರೆಡಿಯಾಗಿದೆ. ನಾನು ಇವಾಗ ಲಿಡ್ನ ಓಪನ್ ಮಾಡಿಬಿಟ್ಟು ಒಂದು ಸೈಡ್ ಬೇಯಿಸಿದ್ನಲ್ವ, ಸೊ ಇನ್ನೊಂದು ಸೈಡು ಉಲ್ಟಾ ಮಾಡಿಬಿಟ್ಟು ಬೇಯಿಸ್ತಾ ಇದ್ದೀನಿ. ನೀಟಾಗಿ ಸ್ಪೂನ್ ತೊಗೊಂಡು ಇನ್ನೊಂದು ಸೈಡನ್ನ ಈ ರೀತಿ ಉಲ್ಟಾ ಮಾಡಿ ಬೇಯಿಸಬೇಕು. ಈ ರೀತಿ ಮಾಡಿ ಒಂದು 2 ಮಿನಿಟ್ಸ್ ಮತ್ತೆ ಲಿಡ್ ಮುಚ್ಚಿಟ್ರೆ ಪರ್ಫೆಕ್ಟಾಗಿ ರೆಡಿ ಆಗುತ್ತೆ. ಮತ್ತು ನಾನು ಮತ್ತೊಂದು ಸ್ವಲ್ಪ ಉಳಿದಿರೋಂಥ ಮಸಾಲೆ ಸ್ವಲ್ಪ ಮೇಲ್ಗಡೆ ಉದುರಿಸಿದ್ದೀನಿ. ಪರ್ಫೆಕ್ಟಾಗಿ ರೆಡಿಯಾಗಿದೆ ಬೆಂಡಿ ಫ್ರೈ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಇದೇ ರೀತಿ ಒಳ್ಳೆ ರೆಸಿಪಿ ಜೊತೆ ಬರ್ತೀನಿ. ಬಾಯ್ ಬಾಯ್.